ಓಂ ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭೋಭಿಹರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತೆ ನಮೋ ನಮಃ. ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಚಾಮುಂಡೇಶ್ವರಿ ಕ್ಷೇತ್ರ ಹೇಗಿರುತ್ತೆ? ತಿರುಪತಿಗೇನೋ ಹೋಗ್ತೀರ, ಅಹೋಬಿಲ ಅಂತ ಅಹೋಬಿಲ ನರಸಿಂಹಸ್ವಾಮಿಗೆ ಹೋಗ್ತೀರ. ಒಂದೊಂದು ಕ್ಷೇತ್ರಕ್ಕೆ ಹೋದಾಗ, ಧರ್ಮಸ್ಥಳಕ್ಕೆ ಹೋದಾಗ ಏನಿರಬೇಕು ಅನ್ನೋದು ಬಹಳ ಮುಖ್ಯ. ಯಾವ ಕ್ಷೇತ್ರದ ಮಹಿಮೆಗಿಂತ ಆ ಕ್ಷೇತ್ರಕ್ಕೆ ಹೋದಾಗ ಹೇಗೆ ಹೋಗಬೇಕು, ಹೇಗೆ ಬರಬೇಕು, ಯಾವ ದೇವರು ನೋಡಬೇಕು, ಯಾವ ದೇವರು ನೋಡಬಾರ್ದು, ದೇವರನ್ನ ನೋಡಿರ್ತಕ್ಕಂಥದ್ದು ಯಾವುದಾದ್ರು ದೇವರನ್ನ ಮರ್ತು ಹೋಗಿದ್ವಾ ಅನ್ನೋದು ಭಾಳ ಮುಖ್ಯ. ಅದರಲ್ಲೂ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ನೀವೆಲ್ಲರೂ ಅಂದ್ಕೊಂಡಿರೋ ಚಾಮುಂಡೇಶ್ವರಿ ಬರೀ ಕರ್ನಾಟಕಕ್ಕೆ ಸೀಮಿತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಇಲ್ಲ. ಇವಳನ್ನ ಅಷ್ಟದಳ ಪದ್ಮ ಅಂತ ಕರೀತಾರೆ. ಅಷ್ಟದಳ ಪದ್ಮ, ಅಷ್ಟ ಅಂದರೆ 8, ದಳ ಅಂದರೆ 8 ದಳಗಳು. ಅದರಲ್ಲಿ ಮೂಗೂರು ತಿಬ್ಬಾದೇವಿ ಸೇರ್ತಾಳೆ. ವಿಶೇಷವಾಗಿರ್ತಕ್ಕಂಥ ಅಮ್ಮನವರು ಕೃಪಾಶೀರ್ವಾದ ತಲಕಾಡಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಭ್ರಮರಾಂಬಿಕಾ ಸೇರ್ತಾಳೆ. ಅದಾದ ಮೇಲೆ ಉತ್ನಾಳಮ್ಮ ಅಂತ ಹೇಳಿ ಅವಳು ಪ್ರಾರ್ಥನೆ ಮಾಡಿಕೊಂಡಾಗ ಅವಳು ಸೇರ್ತಾಳೆ. ವಿಶೇಷವಾಗಿರೋ ಹೆಗ್ಗಡದೇವನ ಕೋಟೆಯಲ್ಲಿರ್ತಕ್ಕಂಥ ಚಿಕ್ಕಮ್ಮ ಚಿಕ್ಕದೇವಿ ಬೆಟ್ಟ ಅಂತ ಸಪ್ತಮಾತ್ರಿಕರು ಸೇರ್ತಾರೆ. ಹೀಗೆ ಎಲ್ಲ ಸೇರ್ತಾ ಬಂದಿರತಕ್ಕಂಥ 8 ದಳ ಪದ್ಮದಲ್ಲಿ ಒಂದು ಪದ್ಮ ಆಗಿರ್ತಕ್ಕಂಥವಳು ಚಾಮುಂಡೇಶ್ವರಿ. ಚಾಮುಂಡೇಶ್ವರಿಗೆ ಮೊದಲು ನೀವೆಲ್ಲ ಅಂದ್ಕೊಂಡಾಗ ಚಾಮುಂಡೇಶ್ವರಿ ಬೆಟ್ಟ ಚಾಮುಂಡೇಶ್ವರಿದೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಚಾಮುಂಡೇಶ್ವರಿ ಅಂತಕ್ಕಂಥದ್ದು ಮೊದಲು ಆ ಕಾಲದಿಂದ ಅಲ್ಲ, ಯುಗದ ಕಾಲದಿಂದ ಅದು ಮಾರಮ್ಮನ ಬೆಟ್ಟ. ಅಮ್ಮನವರು ಸಾಕ್ಷಾತ್ ಮಾರಮ್ಮನಾಗಿ ಕೂತಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಅಮ್ಮನವರು ಅಲ್ಲಿರ್ತಕ್ಕಂಥವಳು ಮಾರಮ್ಮ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ಮಾರ್ಕಂಡೇ ಪುರಾಣದಲ್ಲಿ ಬರೆದಿರ್ತಕ್ಕಂಥ ವಿಶೇಷದಲ್ಲಿ ಅದನ್ನು ಮಹಾಬಲಗಿರಿ ಅಂತ ಕರೀತಾ ಇದ್ರು. ಚಾಮುಂಡಿ ಬೆಟ್ಟ ಅಂತ ನೀವೇನು ಅಂತ ಇದ್ದೀರಾ, ಅದನ್ನು ಮಹಾಬಲಗಿರಿ ಅಂತ ಕರೆಯೋದು. ಇದಕ್ಕೆ 1000 ಪುಟಗಳನ್ನು ಆದಿಶಂಕರಾಚಾರ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷಾತ್ ಕಾಂಚಿ ಪರಮಾಚಾರ್ಯರು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಜಯಚಾಮರಾಜೇಂದ್ರ ಒಡೆಯರು ಅದನ್ನು ಬಿಡುಗಡೆ ಮಾಡ್ತಾರೆ. ಆ ಪುಸ್ತಕದಲ್ಲಿರ್ತಕ್ಕಂಥ 1110 ಪುಸ್ತಕಗಳು ಮಾತ್ರ ಮಾಡ್ತಾರೆ. ಈ ಪುಸ್ತಕಗಳನ್ನು ಮಹಾಬಲಗಿರಿ ಮಹಿಮೆ ಅಂತ ಮರೀತಾರೆ. ಏನೋ ಮಹಾಬಲಗಿರಿ ಮಹಿಮೆ. ಈ ಮಹಾಬಲಗಿರಿ ಮಹಿಮೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾಬಲ ಅಂದರೆ ಯಾರು? ಮಹಾಬಲೇಶ್ವರ. ಅವನ ಪ್ರತಿಷ್ಠಾಪನೆ ಮಾಡಿರತಕ್ಕಂಥವ್ರು ಇನ್ಯಾರೂ ಅಲ್ಲ, ಸಾಕ್ಷಾತ್ ಮಾರ್ಕಂಡೇ ಮಹರ್ಷಿಗಳು ಅವರಿದ್ದ ಬೆಟ್ಟದಲ್ಲಿ ಮಾರ್ಕಂಡೇ ಋಷಿಗಳು ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಎಲ್ಲ ದೇವಸ್ಥಾನದಲ್ಲಿ ಮಹಾಬಲಗಿರೀಶ್ವರನ್ನ ಪ್ರತಿಷ್ಠಾಪನೆ ಮಾಡಿರೋದು ಯಾರು ಅಂದರೆ ಮಹಾಬಲೇಶ್ವರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು ಇನ್ಯಾರೂ ಅಲ್ಲ, ಮಾರ್ಕಂಡೇ ಋಷಿಗಳು. ಆ ಕಡೆ ಬರ್ತಾ ಇದ್ದ ಸಮಯದಲ್ಲಿ ಉಗ್ರವಾಗಿರ್ತಕ್ಕಂಥ ಬಲಿಹರಣ ನಡೀತಾ ಇರುತ್ತೆ. ಆ ಬಲಿಹರಣ ನಡೀತಾ ಇದ್ದಿದ್ದು ಯಾರಿಗೆ? ಮಾರಮ್ಮನಿಗೆ. ಅದಕ್ಕೆ ಬೆಟ್ಟದ ಮೇಲೆ ಇರ್ತಕ್ಕಂಥ ಮಾರಮ್ಮನಿಗೆ ಶಾಂತಿ ಆಗಬೇಕು ಅನ್ನೋದಕ್ಕೋಸ್ಕರ ಮಹಾಬಲೇಶ್ವರನ್ನ ಯಾವುದೇ ಒಂದು ಉಗ್ರ ಸ್ವರೂಪ ಆಗಿರ್ತಕ್ಕಂಥ ಅಮ್ಮನವರು ಕೊಲ್ಲೂರು ಮೂಕಾಂಬಿಕೆ ಅಂತ ಇಟ್ಕೊಳ್ಳೋಣ. ಆ ಕೊಲ್ಲೂರು ಮೂಕಾಂಬಿಕೆ ಕೆಳಗೆ ಪ್ರಾಣ ಪ್ರತಿಷ್ಠಾಪನೆ ಶಂಕರಾಚಾರ್ಯರು ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅವಳನ್ನ ಕರೆದು ಒಂದು ಆಧಾರಪೂರ್ವಕವಾಗಿರ್ತಕ್ಕಂಥ ಶಕ್ತಿಯನ್ನು ಎಲ್ಲ ಶಕ್ತಿ ರೂಪಿಸ್ಕೊಂಡು ಅಲ್ಲಿ ಈಶ್ವರನ ಲಿಂಗನ ಪ್ರತಿಷ್ಠಾಪನೆ ಮಾಡಿದಾಗ ಅವಳಲ್ಲಿರ್ತಕ್ಕಂಥ ರೌದ್ರತೆ ಶಾಂತಿ ಆಗುತ್ತೆ. ಅದಕ್ಕೆ ಕಂಚೇಲಿ ಕಾಮಾಕ್ಷಿ ದೇವಿ ಆಗಿರ್ತಕ್ಕಂಥವಳಿಗೆ ಕಾಮದಾಯಿನಿ ಅಂತ ಹೇಳಿ ಕಾಮೇಶ್ವರಿ ಆಗಿರ್ತಕ್ಕಂಥವಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯಾಗಿ ಕೂತಿರ್ತಕ್ಕಂಥವಳಿಗೆ ವಿಶೇಷವಾಗಿರೋ ಸಂದರ್ಭ ಒಂದು ರೌದ್ರ ಅವತಾರ. ಯಾರೇ ಹೋಗಲಿ ಸಂಹಾರ ಮಾಡ್ತಿರ್ತಾಳೆ ಕಾಡಲ್ಲಿ ಅಡವಿಲಿ. ಅಂಥ ಒಂದು ಕ್ಷೇತ್ರದಲ್ಲಿ ಕೆರಡೆ ಅಷ್ಟಸಿದ್ಧಿ ದೇವತೆಗಳ ಮಧ್ಯದಲ್ಲಿ ಈಶ್ವರಲಿಂಗವನ್ನು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ ಶಂಕರಾಚಾರ್ಯರು ಅಲ್ಲಿ ಶಕ್ತಿಯನ್ನು ಕೇಂದ್ರೀಕರಿಸ್ತಾರೆ. ಇದೇ ಮೂಲವಾಗಿ ಮಾರ್ಕಂಡ ಋಷಿಗಳು ಏನು ಮಾಡ್ತಾರೆ, ಇಂಥ ಒಂದು ಸಂದರ್ಭದಲ್ಲಿ ಈ ಉಗ್ರವಾಗಿರ್ತಕ್ಕಂಥ ಅಮ್ಮನವರು ಮಾರಮ್ಮ, ಅವಳಲ್ಲಿ 23 ಜನ ಮಾರಮ್ಮನ ಜ್ಞಾಪಕ ಇಟ್ಕೊಳ್ಳಿ. ಇಡೀ ಜಗತ್ತಲ್ಲಿ ಎಲ್ಲೆಲ್ಲೇ ಮಾರಮ್ಮ ಇದ್ರಿ, ಮಾರಮ್ಮನ ದೇವಸ್ಥಾನ ಅಂತ ನೀವು ಕರೀತೀರ. ಅವಳು ದೊಡ್ಡ ಮಾರಮ್ಮ, ಚಿಕ್ಕ ಮಾರಮ್ಮ, ಯಾವುದೇ ಒಂದು ಮಾರಮ್ಮನ ದೇವಸ್ಥಾನ ಅಂತ, ಕರ್ಮಾರಿಯಮ್ಮ ಇರ್ಬೋದು, ಬಂಡಿಕಾಳಮ್ಮ ಇರ್ಬೋದು, ಯಾವುದೇ ಒಂದು ವಿಶೇಷವಾಗಿರೋ ಮಾರಮ್ಮಂದಿರ್ತಾರಲ್ಲ, ಇವರೆಲ್ಲರೂ 23 ಜನ ಮಾರಮ್ಮಂದರು. ಆ 23 ಜನದಲ್ಲಿ ಯಾರಾದರೂ ಅಂದರೆ 5 ಜನ ಮಾತ್ರ ಸಿಹಿಯವರು. ಏನೇಳೆ 5 ಜನ ಸಸ್ಯಾಹಾರಿಗಳು, ಸಿಹಿ ಮಾರಮ್ಮ. ಇವರೆಲ್ಲರಿಗೂ ದೊಡ್ಡವಳು ಯಾರಾದರೂ ಇದ್ದರೆ ಮಹಾಮಾರಿ ಆಗಿರ್ತಕ್ಕಂಥವಳು ಅಂದರೆ ಎಲ್ಲಮ್ಮ. ಆ ಎಲ್ಲಮ್ಮನೇ ದೊಡ್ಡ ಮಾರಮ್ಮ. ಅದಕ್ಕೆ ಅವಳು ತಲೆ ಶಿರಶ್ಛೇದನ ಮಾಡಿದ ತಕ್ಷಣ ಅವಳು ಅರ್ಧ ಭಾಗ ಇರತಕ್ಕಂಥವಳು ಬ್ರಾಹ್ಮಣರು, ಕೆಳಭಾಗ ಇರತಕ್ಕಂಥವಳು ಶೂದ್ರಳು. ಎರಡೂ ದೇಹವನ್ನು ಏಕಕಾಲಕ್ಕೆ ಪರಶುರಾಮನ ಸೇರಿಸೋದ್ರಿಂದ ಅವಳೇನು ಮಾಡ್ತಾಳೆ, ನಾನು ಮಾರಮ್ಮನಾಗಿ ಇಡೀ ಜಗತ್ತಿನ ಸಂರಕ್ಷಣೆ ಮಾಡಿ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅವಳು ಮಹಾಮಾರಿ ಆಗ್ತಾಳೆ. ಇಂಥ ಒಂದು ಮಾರಮ್ಮ, ಅವಳಿಗಿರ್ತಕ್ಕಂಥ ಅಕ್ಕ ತಂಗಿಯರು 22 ಜನ, ಇವಳು ಸೇರಿಸಿದ್ರೆ 23 ಜನ.
ಅಂಥ ಒಂದು ಎಲ್ಲಮ್ಮ ಕೂತಿರ್ತಕ್ಕಂಥವ್ರು ಎಲ್ಲರಮ್ಮ ಎಲ್ಲಮ್ಮನಾಗ್ತಾಳೆ. ಅವಳು ಸಸ್ಯಾಹಾರಿಯಾಗಿತ್ತು, ಅದಕ್ಕೆ ಎಲ್ಲಮ್ಮ ಸಸ್ಯಾಹಾರಿ. ಇಂಥ ಒಂದು ಸಸ್ಯಾಹಾರಿಯಾಗಿರ್ತಕ್ಕಂಥವಳಿಗೆ ಮಾರಮ್ಮಂದ್ರೆ ಮಿಕ್ಕಿದ್ದವರೆಲ್ಲ 5 ಜನ ಮಾತ್ರ ಸಿಹಿ, ಇನ್ನು ಮಿಕ್ಕಿದ್ದವರೆಲ್ಲ ಖಾರ. ಈ ವಿಶೇಷವಾಗಿರೋ ಎಲ್ಲ ಖಾರದವರೆಲ್ಲ ಸೇರಿ ಅಮ್ಮನವ್ರ ಜೊತೆ ಅಮ್ಮನವ್ರು ಎಲ್ಲಮ್ಮ ಏನು ಹೇಳ್ತಾಳೋ ಅಷ್ಟೇ ಮಾಡ್ತಾರೆ. ಈ ಬೆಟ್ಟದ ಮೇಲೆ ಕೂತಿರ್ತಕ್ಕಂಥವಳು 8ನೇ ಅಷ್ಟಮಾಧಿಪತಿ, ಅದಕ್ಕೆ ಅಷ್ಟದಳ ಪದ್ಮದಲ್ಲಿ ಕೂತಿರೋ ಮಹಾಮಾರಿ. ಈ ಮಾರಮ್ಮನ ನೀವು ಎಲ್ಲಾದರೂ ನೋಡಬೇಕು ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀರಾ. ಚಾಮುಂಡೇಶ್ವರಿ ಬೆಟ್ಟ ಅಲ್ಲ ಅದು, ಮೊದಲಿಂದ ಹೇಳ್ತಾ ಇರಿ, ಇನ್ಮೇಲೆ ತಲೆಗೆ ಹಾಕ್ಕೊಳ್ಳಿ, ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಚಾಮುಂಡೇಶ್ವರಿ ಬೆಟ್ಟ ಅಲ್ಲ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.